ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರಗತಿ ಜೈರಾಮ್. ಬಿಪಿಎಲ್ ಕಾರ್ಡು ರದ್ದು ಹೆಸರಲ್ಲಿ ಬಡವರಿಗೂ ಸಹ ಬರೆ ಬಿದ್ದಿದೆ. ಈಗ ಬಡವರು ನಂಬಿದಂತಹ ಅನ್ನಕ್ಕೆ ಹಾಗಾದ್ರೆ ಸರ್ಕಾರ ಕಲ್ಲು ಹಾಕ್ತಾ, ಸರ್ಕಾರದ ನಿಯಮದ ವ್ಯಾಪ್ತಿಯಲ್ಲಿ ಇಲ್ಲದ ಬಡವರ ಅನ್ನಕ್ಕೂ ಸಹ ಕುತ್ತು ಬಂದಿದೆ. ಈಗ ಹಾಗಾದ್ರೆ ಬಡವರು ನಂಬಿದಂತಹ ಅನ್ನಕ್ಕೆ ಸರ್ಕಾರ ಕಲ್ಲು ಹಾಕ್ತಾ ಇದೆಯಾ? ಟ್ಯಾಕ್ಸ್ ಕಟ್ತಿಲ್ಲ, ಕಾರ್ ಇಲ್ಲ, ಸ್ವಂತ ಮನೇನೂ ಇಲ್ಲ, ಕೂಲಿ ಕೆಲಸ ಮಾಡುವವರ ಅನ್ನ ಭಾಗ್ಯಕ್ಕೆ ಕುತ್ತು ಬಂದಿದೆ. ಈಗ ಬಡವರು ನಂಬಿದ್ದ ಅನ್ನಕ್ಕೆ ಸರ್ಕಾರ ಕಲ್ಲು ಹಾಕ್ತಾ ಇದೆಯಾ? ಹಾಗಾದ್ರೆ ಶ್ರೀಮಂತರಿಗೆ ಚಾಟಿ ಬೀಸುವ ಭರದಲ್ಲಿ ಬಡವರ ಅನ್ನಕ್ಕೆ ಕತ್ತರಿ ಹಾಕಲಾಗಿದೆ. ಟ್ಯಾಕ್ಸ್ ಕಟ್ತಿಲ್ಲ, ಕಾರ್ ಇಲ್ಲ, ಸ್ವಂತ ಮನೇನೂ ಇಲ್ಲ, ಕೂಲಿ ಕೆಲಸ ಮಾಡುವವರಿಗೂ ಸಹ ಅನ್ನ ಭಾಗ್ಯಕ್ಕೆ ಈಗ ಕುತ್ತು ಬಂದಿದೆ. ರಾಜ್ಯಾದ್ಯಂತ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ ನಲ್ಲಿ ಈ ವಿಚಾರ ಗೊತ್ತಾಗಿದೆ. ಸುವರ್ಣ ನ್ಯೂಸ್ ಎದುರು ಕಾರ್ಡ್ ಕಳೆದುಕೊಂಡವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಾವು ಟ್ಯಾಕ್ಸ್ ಅನ್ನ ಕಟ್ತಿಲ್ಲ, ನಮ್ಮ ಹತ್ರ ಕಾರ್ ಇಲ್ಲ, ಸ್ವಂತ ಮನೇನೂ ಇಲ್ಲ, ಆದ್ರೂ ನಮ್ ಕಾರ್ಡ್ ರದ್ದಾಗಿದೆ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ ಜನ. ಸರ್ಕಾರ ಹೇಳಿದ್ದೇನು? ಅರ್ಹರ ಬಿಪಿಎಲ್ ಕಾರ್ಡ್ ರದ್ದಾಗಲ್ಲ, ಅನರ್ಹರ ಬಿಪಿಎಲ್ ಕಾರ್ಡ್ ಮಾತ್ರ ರದ್ದಾಗತ್ತೆ ಅಂತ. ಆದ್ರೆ ಇಲ್ಲಿ ಆಗ್ತಾ ಇರೋದೇ ಅದಕ್ಕೆ ಬೇರೆ ಸ್ಪಷ್ಟೀಕರಣ ಕೊಡ್ತಾರೆ ಸಿಎಂ, ಡಿಸಿಎಂ, ಗೃಹ ಸಚಿವರು, ಆಹಾರ ಇಲಾಖೆ ಸಚಿವರು. ಯಾವುದೇ ಕಾರಣಕ್ಕೂ ಸಹ ಬಡವರಿಗೆ ಅನ್ಯಾಯ ಆಗಲ್ಲ ಅಂತ. ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಕೂಲಿ ಕೆಲಸ ಮಾಡುವವರಿಗೂ ಸಹ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಈಗ ಕಣ್ಣೀರ್ ಹಾಕ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳಿದಾಗ ಮೊದಲು ಆತಂಕ ಶುರುವಾಗಿದ್ದೆ ಇಲ್ಲಿಂದ. ಅರ್ಹರ ಬಿಪಿಎಲ್ ಕಾರ್ಡ್ಗಳು ಸಹ ಎಲ್ಲಿ ರದ್ದಾಗುತ್ತೋ ಅಂತ. ಈಗ ಅದೇ ಆಗಿದೆ. ಬಡವರು ನಂಬಿದಂತಹ ಅನ್ನಕ್ಕೆ ಈಗ ಕುತ್ತು ಬರ್ತಾ ಇದೆ. ಟ್ಯಾಕ್ಸ್ ಕಟ್ಟೋರಿಗೆ ಬಿಪಿಎಲ್ ಕಾರ್ಡ್ ನ ಅವಶ್ಯಕತೆ ಇಲ್ಲ, ಹಾಗಾಗಿ ಅದನ್ನ ಎಪಿಎಲ್ ಕಾರ್ಡ್ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ತು ಸರ್ಕಾರ. ಆದ್ರೆ ಇಲ್ಲಿ ಟ್ಯಾಕ್ಸ್ ಕಟ್ತಾ ಇಲ್ಲ, ಅವ್ರ ಹತ್ರ ಸ್ವಂತ ಕಾರ್ ಇಲ್ಲ, ಸ್ವಂತ ಮನೆ ಸಹ ಇಲ್ಲ, ಅಂತವರ ಕಾರ್ಡ್ ಅನ್ನ ಸಹ ಈಗ ರದ್ದು ಮಾಡಲಾಗಿದೆ. ಶ್ರೀಮಂತರ ಬಿಪಿಎಲ್ ಕಾರ್ಡ್ ರದ್ದು ಹೆಸರಲ್ಲಿ ಬಡವರಿಗೂ ಸಹ ಈಗ ಬರೆ ಬೀಳ್ತಾ ಇದೆ. ಅನರ್ಹ ಪಡಿತರದಾರರ ಕಾರ್ಡ್ ರದ್ದು ಮಧ್ಯೆ ಬಡವರು ಕಣ್ಣೀರ್ ಹಾಕ್ತಿದ್ದಾರೆ. ಈಗ ಕೂಲಿ ಕಾರ್ಮಿಕರು, ಡ್ರೈವರ್ಗಳು, ಸಣ್ಣ ವ್ಯಾಪಾರಿಗಳ ಬಿಪಿಎಲ್ ಕಾರ್ಡ್ ಸಹ ರದ್ದಾಗಿದೆ. ಬೆಂಗಳೂರಿನ ಯಡಿಯೂರು ವಾರ್ಡ್ ನಲ್ಲಿ ಹಲವರ ಕಾರ್ಡ್ ರದ್ದಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ ನಲ್ಲಿ ಬಡವರ ಕಾರ್ಡ್ ರದ್ದಾಗಿರೋದು ಪತ್ತೆಯಾಗಿದೆ. ಬಟ್ಟೆ ಇಸ್ತ್ರಿ ಮಾಡುವ ಬಡ ವ್ಯಕ್ತಿಯ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. 20,000 ಲೋನ್ ಪಡೆದಿದ್ದಕ್ಕೆ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ಹೀಗಾಗಿ ಯಡಿಯೂರು ನಿವಾಸಿ ಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಟ್ಟೆಗಳಿಗೆ ಇಸ್ತ್ರಿ ಹಾಕ್ತೀನಿ, ಹೆಂಡತಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾಳೆ, ಮಕ್ಕಳ ಸ್ಕೂಲ್ ಫೀಸ್ಗಾಗಿ 20,000 ಸಾಲ ಪಡೆದಿದ್ದೆ, ನಾನು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ, ಆದ್ರೂ ನಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ. ನಮ್ಮಂತವರ ಕಾರ್ಡ್ ರದ್ದು ಪಡಿಸಿದ್ರೆ ಜೀವನ ಸಾಗಿಸೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಯ ಹೊರೆಯನ್ನ ಕಡಿಮೆ ಮಾಡಲಿಕ್ಕೆ ಸರ್ಕಾರ ಬಿಪಿಎಲ್ ಕಾರ್ಡ್ಗಳ ರದ್ದತಿಗೆ ಮುಂದಾಗಿದೆಯಾ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲಿರುವಂತಹ 22 ಲಕ್ಷಕ್ಕೂ ಹೆಚ್ಚಿನ ಬಿಪಿಎಲ್ ಕಾರ್ಡ್ಗಳ ರದ್ದತಿಗೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. 22 ಲಕ್ಷಕ್ಕೂ ಅಧಿಕ ಜನ ಅನರ್ಹರಿದ್ದಾರೆ ಅಂತೇಳಿ ಈಗಾಗಲೇ ಸರ್ಕಾರ ಹೇಳ್ತಾ ಇದೆ. ಈಗಾಗಲೇ ಸಾಕಷ್ಟು ಜನರ ಒಂದು ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿರ್ತಕ್ಕಂಥದ್ದು. ಕೆಲವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಿಜವಾಗ್ಲೂ ಕೂಡ ಅವರು ಅನರ್ಹರಾಗಿದ್ರ ಅಥವಾ ಅರ್ಹತೆ ಇದ್ರೂ ಕೂಡ ರಾಜ್ಯ ಸರ್ಕಾರ ಕೆಲವೊಂದು ಹೊರೆಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ಅವರ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ಯಾ? ಇದರಿಂದ ಅವರಿಗೆ ಯಾವ ರೀತಿಯಾದಂತಹ ಸಮಸ್ಯೆಗಳಾಗಿದೆ ಕೇಳಿ ತಿಳ್ಕೊಳ್ಳೋಣ. ಸಾರ್ವಜನಿಕರು ನಮ್ಮೊಟ್ಟಿಗಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು, ಏನ್ ಹೇಳಿದ್ರು? ನಿನ್ನೆ 15ನೇ ತಾರೀಕು ಗೊತ್ತಾಗಿದ್ದು ನಮಗೆ. ಅಕ್ಕಿ ತಗೊಂಬರಕ್ಕೆ ಹೋಗಿದೆ, ಕ್ಯಾನ್ಸಲ್ ಆಗಿದೆ ಸರ್ ಅಂದರು. ಯಾಕೆ ಸರ್ ಆಗಿದೆ ಅಂದರೆ ಏನೋ ಟ್ಯಾಕ್ಸ್ ಏನೋ ಇದೆ ಅಂತೆ ನೋಡಿ ಅಂದರು. ನಾವು ಫುಡ್ ಆಫೀಸ್ಗೆ ಹೋಗಿ ಕೇಳಿದ್ರೆ, ಸರ್ ನಾವು ಯಾವುದೂ ಟ್ಯಾಕ್ಸ್ ಏನು ಕಟ್ತಿಲ್ಲ, ಕ್ಯಾನ್ಸಲ್ ಆಗಿದೆ ಅಂತೆ ನೋಡಿ ಸರ್. ಅದಕ್ಕೆ ಹ್ಞೂನಪ್ಪ ಕ್ಯಾನ್ಸಲ್ ಆಗಿದೆ, ಮೇಲಿಂದ ಅಧಿಕಾರಿಯಿಂದ ಆಗಿರೋದು, ನಮ್ಮ ಹತ್ರ ಏನಿಲ್ಲ. ಎಷ್ಟು ವರ್ಷಗಳಿಂದ ನೀವು ಬಿಪಿಎಲ್ ಕಾರ್ಡ್ನ ಯೂಸ್ ಮಾಡ್ತಿದ್ರಿ? ಅದರಿಂದ ಏನೆಲ್ಲ ಬೆನಿಫಿಟ್ಗಳನ್ನ ಇದುವರೆಗೂ ಪಡ್ಕೊಂಡಿದ್ದೀರಾ? ನಾವು 15-16 ವರ್ಷ ಆಯಿತು ಕಾರ್ಡ್ ಮಾಡಿಸಿ. ಇವಾಗ ನಾವು ಸದ್ಯಕ್ಕೆ ನಾವು ಅಕ್ಕಿ ಒಂದು ತೊಗೋತಾ ಇದ್ವಿ. ಮಕ್ಕಳಿಗೆ ಏನೋ ನಾಯಿ ಖಚಿತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯೂಸ್ ಆಗಿದೆ ಅಷ್ಟೇ. ಇನ್ನೂ ನಾವು ಯಾವುದು ಬೇರೆ ಏನು ಮಾಡ್ಕೊಂಡಿಲ್ಲ.
ಏನು ಕೆಲಸ ಮಾಡ್ತೀರಾ ಬೇಸಿಕಲಿ, ಯಾರೆಲ್ಲ ಇದ್ದೀರಾ? ಸೊ ನಿಜವಾಗ್ಲೂ ಕೂಡ ನೀವು ಬಿಲೋ ಪಾವರ್ಟಿ ಲೈನಿಂದ ಅಂದರೆ ಬಡವರ್ಗದ ಒಂದು ರೇಖೆ ಇರುತ್ತಲ್ಲ ಅದರಿಂದ ಮೇಲ್ಭಾಗದಲ್ಲಿ ಇದ್ದೀರಾ ಸರ್ಕಾರ ಹೇಳೋ ರೀತಿ? ಇಲ್ಲ, ನಮಗೆ ಬಡವ್ರೆ ಗ್ರಾಮ ದೇವತೆ ಊರು ಒಳಗಡೆ ಗ್ರಾಮ ದೇವತೆ ಅಂತ ಇದೆ, ಅದು ಪೂಜೆ ಮಾಡ್ಕೊಂಡು ಐರನ್ ಕೆಲಸ ಮಾಡ್ತೀವಿ. ನಮ್ಮ ಮನೆಯವರು ಮನೆ ಕೆಲಸಕ್ಕೆ ಹೋಗ್ತಾರೆ, ಒಂದು ಆಫೀಸ್ ಕೆಲಸಕ್ಕೆ, ಅಷ್ಟೇ ಹೊರತು ಇನ್ನೇನಿಲ್ಲ. ನಮ್ಗೆ ಯಾವುದು ಬೇರೆ ಆದಾಯ ಇಲ್ಲ. ಮಾಡಿದ್ರೆ ಉಂಟು, ಮಾಡಲಿಲ್ಲ ಇಲ್ಲ. ಮಕ್ಕಳು 3 ಜನ ಮಕ್ಕಳಿದ್ದಾರೆ, 3 ಮಕ್ಕಳು ಓದಿಸ್ಕೊಂಡು ಮನೆ ಬಾಡಿಗೆ 7,000 ರೂಪಾಯಿ ಬಾಡಿಗೆ ಕಟ್ಕೊಂಡು ನಾವು ಜೀವನ ಮಾಡಬೇಕು. ನಮ್ಮಂದವ್ರಿಗೆ ಅಕ್ಕಿ ಕಟ್ ಮಾಡಿಬಿಟ್ಟಿದ್ದಾರೆ. ಏನೋ ನಮ್ಗೇನೋ ಜೀವನ ಬೇರೆ ಥರ ಇದ್ದಿದ್ರೆ ಏನೋ ಮಾಡ್ಬೋದಾಯ್ತು, ಯಾವುದೂ ಇಲ್ಲ. ನಾವು ಇದೇ ಊರಲ್ಲಿ ಹುಟ್ಟು ಬೆಳೆದು ಬೆಂಗಳೂರಲ್ಲಿ ಹುಟ್ಟು ಬೆಳೆದ್ರೆ ನಮ್ಗೇನಿಲ್ಲ, ಸ್ವಂತ ಮನೆ ಅನ್ನೋದು ಏನಿಲ್ಲ, ಬಾಡಿಗೆ ಮನೇಲಿ ಇದ್ದೀವಿ. ಸೊ ಫುಡ್ ಆಫೀಸ್ನಲ್ಲಿ ಇವಾಗ ಏನು ಹೇಳ್ತಾ ಇದ್ದಾರೆ ಸರ್? ಫುಡ್ ಆಫೀಸ್ಗೆ ಹೋಗಿ ಕೇಳಿದ್ರೆ ಕ್ಯಾನ್ಸರ್ಗೆ ಇನ್ಕಮ್ ಟ್ಯಾಕ್ಸ್ ಏನೇನೋ ಕಟ್ಟಿದ್ದೀರ, ಇಲ್ಲ ಲೋನ್ ತೊಗೊಂಡಿದ್ದೀರ ಯಾವುದೋ ಬ್ಯಾಂಕಲ್ಲಿ, ತೊಗೊಂಡು ಧನಲಕ್ಷ್ಮಿ ಲೋನ್ 20,000 ರೂಪಾಯಿ 2-3 ಸತಿ ತೊಗೊಂಡಿದ್ದಾರೆ, ತೀರಿಸಿದ್ದೀವಿ. ಅದಕ್ಕೆ ಅದರಲ್ಲಿ ಅದು ತೊಗೊಂಡಿದ್ದಕ್ಕೋಸ್ಕರ ಕ್ಯಾನ್ಸಲ್ ಆಗಿರಬೇಕು ಅಂತಾರೆ. ಯಾವುದು ಅಂತ ಅವ್ರು ಕರೆಕ್ಟ್ ರೀಸನ್ ಹೇಳಲ್ಲ. ಅವರು ಒಂಥರ ಏಕನೋಷದಲ್ಲಿ ಮಾತಾಡ್ತಾರೆ. ನಿಮಗೇನು ಐರನ್ ಮಾಡ್ತೀರಾ, ಒಳ್ಳೆ ಕಾಸು ಬರ್ತದೆ ಹೋಗಿ ಅಂತಾರೆ. ಹಂಗೆ ಅಂದರು ಡೈರೆಕ್ಟಾಗಿ. ಆಮೇಲೆ ನಾನು ಪಕ್ಕದಲ್ಲಿರೋರು ಬೇಜಾರು ಮಾಡ್ಕೊಂಬಿಟ್ಟು ತಮಾಷೆ ಮಾತಾಡ್ತಾರೆ ಅಂದರು, ವಾಪಸ್ ಬಂದೆ ನಾನು. ಸರ್ ಅಂದರೆ ನೀವು ಇವಾಗ ಕಷ್ಟಕ್ಕೆ ಆಗಲಿ ಅಂತೇಳಿ ಈ ಒಂದು BPL ಕಾರ್ಡನ್ನು ಮಾಡಿಸಿದ್ರಿ, ಕಷ್ಟಕ್ಕೋಸ್ಕರವಾಗಿ ಲೋನ್ ತೊಗೊಂಡಿದ್ರಿ, ಅದು 20,000 ರೂಪಾಯಿ ಲೋನು. ಹಾಗಿದ್ರೆ ಲೋನು ಕೂಡ ತೆಗೆದುಕೊಳ್ಬಾರ್ದಾ ಬಡವರು ಅಂತಕ್ಕಂಥದ್ದನ್ನ ಈ ಒಂದು ಲೈನಲ್ಲಿರೋದು ಅಂತ ನಿಮ್ಗೆ ಏನಾರು ಅನಿಸ್ತಾ ಇದೆಯಾ? ಇವಾಗ ಹಂಗೆ ಆಗಿರೋದು. ನಮ್ಮ ಕಷ್ಟಕ್ಕೆ ಇವಾಗ ಸ್ಕೂಲ್ ಡೊನೇಷನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು, ಯಾವುದೋ ಒಂದು 5,000 10,000 20,000 ಅಲ್ಲಿ ಸಾಲ ಮಾಡ್ತಿರ್ತೀವಿ. ಅವ್ರು ಹಿಂಸೆ ಇದ್ದಾಗ ನಾವು ಲೋನ್ ತೊಗೊಳ್ಳೇಬೇಕು. ಅಂದರೆ ಯಾವುದೋ ಪ್ರೈವೇಟ್ ಬ್ಯಾಂಕಲ್ಲಿ ಅದು ತೊಗೊಂಡು ತೀರಿಸಲೇಬೇಕಲ್ವ ಅವ್ರಿಗೆ. ಅದಕ್ಕೋಸ್ಕರ ತೊಗೊಂಡಿದ್ದು. ಅದು ತೊಗೊಂಬಾರ್ದು ಅನ್ನೋಂಗಿದ್ರೆ ನಮ್ಗೆ ಮುಂಚೆ ಗೊತ್ತಿದ್ದು ನಾವು ತೊಗೋತಾ ಇರಲಿಲ್ಲ. ಸೊ ನಿಮಗೆ ಎಷ್ಟು ಕಷ್ಟ ಆಗ್ತಾ ಇದೆ ಸರ್? ಯಾಕೆಂದರೆ ಮನೆಯಲ್ಲಿ 4 ಜನ ಇದ್ದೀರಾ, ನಿಮಗೆ 4ರಿಂದ 5 ಜನ ಇದ್ದೀರಾ. ಅಕ್ಕಿ ಹಾಗೂ ರಾಗಿಯಿಂದ ನಿಮಗೆ ಎಷ್ಟು ಅನುಕೂಲ ಆಗ್ತಾ ಇತ್ತು, ಇವಾಗ ಈ ರೀತಿ BPL ಕಾರ್ಡ್ ಕಟ್ ಮಾಡಿರೋದ್ರಿಂದ ನಿಮ್ಗೆ ಎಷ್ಟು ಅನಾನುಕೂಲ ಆಗ್ತಾ ಇದೆ? ಮೇಡಮ್, ನಮಗೆ ಸೊಸೈಟಿ ಅಕ್ಕಿನೇ ಇವತ್ತಿಗೂ ತಿಂತಾರೆ. 15 ವರ್ಷದ ಮಕ್ಕಳು ಅಷ್ಟೇ ಸೊಸೈಟಿ ಅಕ್ಕಿನೇ ತಿನ್ನೋದು, ಬುದ್ಧಿ ತಿಂತಾರೆ. ನಮಗೆ ಅದು ಅಡ್ಜಸ್ಟ್ ಆಯ್ತಿತ್ತು. ನಮಗೆ ಇವಾಗ ಆಚೆ ಕಡೆ 60 ರೂಪಾಯಿ 70 ರೂಪಾಯಿ ಕೊಟ್ಟು ತೊಗೊಳಕ್ಕಾಗಲ್ಲ. ನಮ್ಗೆ ಆಸಕ್ತಿ ಇಲ್ಲ, ನಾವು ಮಾಡೋದು ಐರನ್ ಕೆಲಸ. ಅದರಲ್ಲಿ ಆಲ್ರೆಡಿ ನಮಗೂ ಹುಷಾರಿಲ್ಲ, BP ಇದೆ, ನಾನಾ ಥರ ಕಾಯಿಲೆಗಳು ಇದೆ. ನಾವು ಯಾಕಂದ್ರೆ ನಾವು ನಿಂತ್ಕೊಂಡು ಐರನ್ ಮಾಡೋದಕ್ಕೋಸ್ಕರ ಕಾಲು ಕೈ ಎಲ್ಲ ನೋವು ಬರ್ತದೆ. ಅದರಲ್ಲಿ ರಕ್ತಗಳು ಬ್ಲಾಕ್ ಆಗಿದೆ ಕಾಲುಗಳಲ್ಲಿ. ಅದಕ್ಕೋಸ್ಕರ ನಮಗೆ ಸೊಸೈಟಿ ಅಕ್ಕಿ ಬೇಕೇ ಬೇಕು. ನಮ್ಗೆ ಕಷ್ಟ ಇದೆ. ಸೊ ಇದು ಇಲ್ಲಿರುವಂತಹ ನಾಗರಿಕರು ಹೇಳ್ತಿರ್ತಕ್ಕಂಥದ್ದು. ಯಾರು BPL ಕಾರ್ಡ್ಗಳನ್ನ 15 ವರ್ಷದಿಂದ 40 ವರ್ಷದಿಂದ ಯೂಸ್ ಮಾಡ್ತಿದ್ರು, ಅವರ BPL ಕಾರ್ಡ್ ಕೂಡ ರದ್ದಾಗಿರ್ತಕ್ಕಂಥದ್ದು. ಅಂಥವರ ಒಂದು ಗೋಳಾಟ, ಅಂಥವರ ಒಂದು ಸಮಸ್ಯೆಗಳನ್ನು ಕೇಳುವಂಥವರೇ ಇಲ್ಲ ಅನ್ನೋದಾಗಿದೆ. ಏಕಾಏಕಿ ಇಷ್ಟೊಂದು BPL ಕಾರ್ಡ್ಗಳನ್ನ ರದ್ದು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅಕ್ಕಿಯನ್ನು ಕೊಂಡು ತಿನ್ನೋಕ್ಕೆ ಸಾಧ್ಯವಿಲ್ಲವಂಥ ಬಡವ ವರ್ಗದವ್ರಿಗಿರ್ಬೋದು, ಮತ್ತಷ್ಟು ಜನಕ್ಕೆ ಕೂಡ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಏನಷ್ಟು ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.